ಇಲಾಖೆಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ, ವಾಹನ ಸವಾರರಿಂದ ವಸೂಲಿಗೆ ಇಳಿದಂತ ಪೊಲೀಸರು ವಸೂಲಿ ಮಾಡಿದ್ದು 400 ರೂಪಾಯಿಗಳು. ನೋಡಿ, ಪೊಲೀಸ್ ಇಲಾಖೆ ಸ್ಟೋರಿಯೊಂದನ್ನು ತೋರಿಸ್ತಿದ್ದೀವಿ. ಭ್ರಷ್ಟಾಚಾರ ಹೆಂಗಾಗ್ತಿದೆ ಅಂತ ವಾಹನ ಸವಾರರಿಂದ ವಸೂಲಿಗೆ ಇಳಿದಿದ್ದಾರೆ ಪೊಲೀಸರು. ವಸೂಲಿ ಮಾಡಿದ್ದು 400 ರೂಪಾಯಿಗಳು. ಆದ್ರೆ ಕೊಟ್ಟ ರಸೀದಿ ಇದೆಯಲ್ಲ, ಅದು ಕೇವಲ 200 ರೂಪಾಯಿ ಮಾತ್ರ. 200 ರೂಪಾಯಿ ರಸೀದಿ ಕೊಟ್ಟು 400 ರೂಪಾಯಿ ಪಡೆದಿದ್ದಾರೆ. 200 ರೂಪಾಯಿಯನ್ನ ನುಂಗಿಬಿಟ್ಟ PSI ವಿಜಯ್ ಕುಮಾರ್ ಕಮ್ಮಾರ್. ಕಣ್ ಮುಂದೆ ಜನ ಹೇಳ್ತಿದ್ರು ಇಲ್ಲ ಇಲ್ಲ ಎಂದ ಈ ಪೊಲೀಸಪ್ಪ. KRS ಮುಖಂಡ ಶಿವಾನಂದ ಯಡಹಳ್ಳಿ ಪ್ರಶ್ನೆಗೆ ಪೊಲೀಸಪ್ಪ ಕಕ್ಕಾಬಿಕ್ಕಿಯಾಗಿದ್ದಾನೆ. ವಿಜಯಪುರದ ಪೊಲೀಸರೇ, ಕೂಲಿ ಕಾರ್ಮಿಕರ ದುಡ್ಡು ಕೂಡ ಬಿಡಲ್ವಾ ನೀವು? ಮಹಾರಾಷ್ಟ್ರದ ಜನರ ಮುಂದೆ ರಾಜ್ಯದ ಮಾನ ತೆಗೆದ ಪೊಲೀಸಪ್ಪ. PSI ವಿಜಯ್ ಕುಮಾರ್ ಖಮ್ಮಾರ್, ಇದು ನಿಮಗೆ ಸರಿ ಅನ್ಸುತ್ತಾ ಸಾರ್? ನೀವೇ ಹೇಳಿ. ಜನರೇ, ಈ ವಿಡಿಯೋ ನೋಡಿ ಆಮೇಲೆ ಸತ್ಯಾಸತ್ಯತೆಯನ್ನ ನೀವೇ ನಿರ್ಧಾರ ಮಾಡಿ. ದುಡ್ಡು ಇಸ್ಕೊಳ್ಳೋದು, ಆದ್ರೆ ರಸೀದಿ ಮಾತ್ರ ಕಮ್ಮಿ ದುಡ್ಡಿಗೆ ಕೊಡೋದು. ತಪ್ಪು ಏನೇ ಮಾಡ್ಲಿಲ್ರಿ, ವಾಹನ ಸವಾರರಿಂದ ಯಾವುದೇ ದಂಡವನ್ನ ನೀವು ತಗೊಂಡ್ರೆ ಎಷ್ಟು ದಂಡ ಪಡೆದಿರ್ತೀರೋ ಅದಕ್ಕೆ ಸರಿಯಾದ ರಸೀದಿಯನ್ನ ಕೊಡಬೇಕು. ಆದ್ರೆ ವಸೂಲು ಮಾಡಿದ್ದು 400 ರೂಪಾಯಿ. ಕೊಟ್ಟಂತಹ ರಸೀದಿ ಇದೆಯಲ್ಲ, ಅದು ಕೇವಲ 200 ರೂಪಾಯಿಗೆ. 200 ರೂಪಾಯಿ ನುಂಗಿಬಿಟ್ಟ PSI ವಿಜಯ್ ಕುಮಾರ್ ಕಮ್ಮಾರ್. ಇಂಥದ್ದು ಎಷ್ಟಾಗಿರುತ್ತೋ ಒಂದ್ ದಿನಕ್ಕೆ? ನೀವೇ ಉತ್ತರಿಸಬೇಕು ಇದನ್ನ. ಕಣ್ಣು ಮುಂದೆ ಜನ ಹೇಳ್ತಿದ್ರು ಇಲ್ಲ ಇಲ್ಲ ನಾವು ತಗೊಂಡೇ ಇಲ್ಲ ಅಂತಿರಲ್ಲ ಸಾರ್. KRS ಮುಖಂಡ ಶಿವಾನಂದ ಯಡಹಳ್ಳಿ ಪ್ರಶ್ನೆಗೆ ಈ ಪೊಲೀಸ್ ಅಪ್ಪ ಕಕ್ಕಾವಿಕ್ಕಿ ಆಗಿದ್ದಾನೆ. ವಿಜಯಪುರ ಪೊಲೀಸರೇ, ಕೂಲಿ ಕಾರ್ಮಿಕರು ಕೂಡ ದುಡ್ಡು ಕೂಡ ನೀವು ಬಿಡಲ್ವಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಿದ್ದಾರೆ. ಮಹಾರಾಷ್ಟ್ರದ ಜನರ ಮುಂದೆ ರಾಜ್ಯದ ಮಾನ ತೆಗೆದ ಈ ಪೊಲೀಸಪ್ಪ. ಕೆಲಸ ಮಾಡ್ತೀನಿ, ತಾವು ದಂಡವನ್ನ ಹಾಕ್ತಿದ್ರಿ, ಒಳ್ಳೆ ಕೆಲಸ ಹಾಕ್ರಿ, ಬೇಡ ಅಂದಿಲ್ಲ ಸರ್. ಅವ್ರು 400 ರೂಪಾಯಿ ಕೊಟ್ಟಿದ್ದಾರೆ, ತಾವು 200 ರೂಪಾಯಿ ಅಂತ ಬಿಲ್ ಕೊಟ್ಟಿದ್ರಿ, ಯಾಕೆ? कितना पैसे दिया भाई? 400 रुपए दिया ना सर. ಯಾಕೆ 400 ಯಾಕೆ ತಗೊಂಡ್ರಿ ಸರ್? ಹಲೋ ಸರ್, ಅವ್ನು ಬೋಲ್ ರೀ ಸರ್. ಅವ್ನು ಹೇಳ್ತಾರೆ ಸರ್, ಅವ್ರು 400 ಕೊಟ್ಟಿದ್ದು ಹೇಳ್ತಾರಲ್ಲ, ಅವ್ರು ಸುಳ್ಳು ಹೇಳ್ತಾರ ಜನ? ಅಲ್ಲ, ಇಲ್ಲಿ 200 ಇದೆ. ತುಂಬ 200 ರೂಪಾಯಿ दिए बोले, 200 ರೂಪಾಯಿ 400 दिया ना? कहाँ से कहाँ चल रही? 100 का 4 ನೋಟ್ दिया. ಏನ್ ತಮ್ಮ ಹೆಸರು? ಇವ್ರೆ ವಿಜಯ್ ಕುಮಾರ್ ಸರ್. ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರು AS ಆಗಿದ್ದಾರೆ. ಅಲ್ಲೊಬ್ರು ಬ್ರದರ್ ಏನಪ್ಪ ಅಂದ್ರ ಪೊಲೀಸ್ ಇರ್ತಾರೆ ಸರ್. ದಯವಿಟ್ಟು ಅದು 200 ರೂಪಾಯಿ ವಾಪಸ್ ಕೊಡ್ಬೇಕು ಸರ್, ಪ್ಲೀಸ್. ಅವ್ರ ಜನ ಅಂದ್ರೆ ಸುಳ್ಳು ಹೇಳ್ತಾರೆ. ಜನ ಏನಪ್ಪ ಗಾಡಿ ತಗೊಂಡು ಹೋಗುವಂತ ರೈತರು, ಬಡವರು, ಅವರು ಸುಳ್ಳು ಹೇಳ್ತಾರೆ. ನೀವು ಕರೆ ಹೇಳ್ತಿದ್ರಿ. ಅಲ್ಲ, 400 ಕೊಟ್ಟೆ ಅಂತ ಹೇಳ್ತಾನಲ್ಲ ಸರ್ ಅವ. ಸರ್ ಅವರೇ ಹೇಳ್ತಿರಲ್ಲ 400 ರೂಪಾಯಿ ಕೊಟ್ಟೆ ಅಂತ ಹೇಳಿ ಸರ್. ಸರ್ ಒಳ್ಳೆ ಲಕ್ಷಣ ಅಲ್ಲ ಸರ್. ಅದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಅಶ್ವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಸ್ವತಃ ಶಿವಾನಂದ್ ಅವರು ಸಂಪರ್ಕದಲ್ಲಿದ್ದಾರೆ, KRS ಮುಖಂಡರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಏನಾಯ್ತು ಈ ಘಟನೆ? ಯಾಕೆ ಪೊಲೀಸರು ಹೆಚ್ಚಿನ ದುಡ್ಡನ್ನ ತೆಗೆದುಕೊಂಡಿದ್ರ, ಅದನ್ನ ವಾಪಸ್ ಕೊಡ್ಲಿಲ್ವಾ, ಹೇಗೆ? ಇಲ್ಲ ಮೇಡಮ್, ಇದು ಏನಾಗ್ತಿದೆ ಅಂದ್ರೆ, ಇದು ಇಡೀ ಕರ್ನಾಟಕದಲ್ಲೇ, ಹೌದಾ, ಇಡೀ ಕರ್ನಾಟಕದಲ್ಲೇ ಬಹುತೇಕ ಎಲ್ಲ ಕಡೆ ಆಗುವಂತ ವ್ಯವಸ್ಥೆನೆ. ಅದ್ರ ಜೊತೆಯಲ್ಲಿ ಈಗ ಇದು ನಾವು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಏನಪ್ಪಾ ಅಂತ ಹೋದ ಸಂದರ್ಭದಲ್ಲಿ ಆ ಗಡಿ ಭಾಗದಲ್ಲಿ ಬಹುತೇಕವಾಗಿ ಯಾರು ಕಾರ್ಯಾಚರಣೆಯಲ್ಲಿ ಇರುವುದಿಲ್ಲ. ಮತ್ತೆ ನಾವು ಏನ್ ಮಾಡಿದ್ರು ನಡೀತೈತಿ ಅನ್ನುವಂತ ವಿಚಾರದಲ್ಲಿ ಇದ್ದಾರೆ. ಹೀಗಾಗಿ ಏನಪ್ಪಾ ಅಂದ್ರೆ, ನಾನು ಬಹುತೇಕ ವಿಜಯಪುರ ಜಿಲ್ಲೆಯಲ್ಲಿ 32 ಪೊಲೀಸ್ ಠಾಣೆಗಳು ಬರ್ತಾವ. ಅದ್ರ ಜೊತೆಯಲ್ಲಿ ನಾನು ಆ ಸಮಯದಲ್ಲಿ ಹೋದಾಗ ಏನಪ್ಪಾ ಅಂದ್ರ, ಅಲ್ಲಿ ಏನು ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೊರಟಿದ್ರು. ಅದು ಅವ್ರಿಗೆ ಭಾಷೆ ಬರುದಿಲ್ಲ, ಕನ್ನಡ ಭಾಷೆಯಲ್ಲಿ ರಸೀದಿ ಇರೋದ್ರಿಂದಾಗಿ ಅವ್ರು ಏನಂದ್ರೆ 400 ರೂಪಾಯಿ ತಗೊಂಡು 200 ರೂಪಾಯಿ ರಸೀದಿಯನ್ನ ಕೊಟ್ಟಿದ್ರು. ಆಮೇಲೆ ನಾನು ಸ್ಥಳೀಯವಾಗಿ ಹೋಗಿ ನೋಡಿದಾಗ, ಸರ್ ಇದು ಯಾಕೆ ಈ ತರ ಆಗ್ತದೆ ಅನ್ನೋದನ್ನು ಕೇಳಿದೆ. ಬಟ್ ಅವರು ತಮ್ಮ ಮಂಡವಾದವನ್ನೇ ಅವರು ಪ್ರತಿಪಾದನೆ ಮಾಡ್ತಿದ್ರು. ಇಲ್ಲ, ನಾನು 200 ರೂಪಾಯಿ ತಗೊಂಡಿನಿ ಅಂತ ಹೇಳಿ. ಮತ್ತೆ ಮಹಾರಾಷ್ಟ್ರಿಗರು ಅವ್ರೇನಪ್ಪ ಹೊಲದಲ್ಲಿ ಕೆಲಸ ಮಾಡುವಂತ ರೈತ ಜನ ಅವ್ರ ಮಕ್ಕಳು ಅವ್ರು ನೋಡಿದ್ರೆ ಗೊತ್ತಾಗ್ಬಿಟ್ಟೈತಿ ನಿಮ್ಗೆ, ಪೂರ್ತಿ ಬಡತನದಲ್ಲಿ ಇರುವಂತರು. ಮತ್ತೆ ಅವರು ಇನ್ನೊಬ್ರೇನ್ಬ ಕಣ್ಣೀರ್ ಹಾಕ್ತಿದ್ರು. ಏನಂದ್ರೆ, ಸರ್ ನಮ್ ಕಡೆ ದುಡ್ಡು ಇಷ್ಟ ಐತಿ, ಬಹಳ ದೇವ್ರಿಗೆ ಹೊಂಟಿದೀವಿ, ಆದ್ರೂ ಇವರು ಬಿಡ್ತಾ ಇಲ್ಲ ಅಂತ. ಪರವಾಗಿಲ್ಲ, ರಸೀದಿಯನ್ನ ಕೊಟ್ಟಿದಾರ, ಫೈನ್ ಹಾಕಿದಾರ, ಅದನ್ನ ಒಪ್ಕೊಳ್ಳೋಣ. ಅದು 200 ರೂಪಾಯಿ ಫೈನ್ ಹಾಕಿ 400 ರೂಪಾಯಿ ತಗೊಳ್ಳೋಂಥದ್ದು ಯಾವ ರೀತಿಯಲ್ಲಿ ಕಾನೂನು ವೃತ್ತಿಯಲ್ಲಿ ಸರಿ ಆಗುತ್ತೆ ಅನ್ನುವಂತ ವಿಚಾರ. ಕರೆಕ್ಟ್. ಇಂತಹ ಪ್ರಕರಣಗಳನ್ನ ಇದೇ ಮೊದಲ ಅಥವಾ ನೀವು ಇದ್ರ ಹಿಂದೆ ಇಂಥದನ್ನ ಗಮನಿಸಿದ್ರ, ಹೇಳೋ ಪ್ರಯತ್ನ ಮಾಡಿದ್ರ ಸರ್ ಅಧಿಕಾರಿಗಳಿಗೆ? ಇಲ್ಲ ಮೇಡಮ್, ಇದು ಹೇಗಿದೆ ಅಂದ್ರೆ, ಎಲ್ಲ ತಳ ಹಂತದ ಅಧಿಕಾರಿಗಳು ಮಾತ್ರ ಇವರು 200 ರೂಪಾಯಿ ತಗೊಂಡ್ಬೇಕಂದ್ರೆ ಈ ತರ ಏನೋ ದುಡ್ಡು ತಗೊಳ್ತಾರೆ. ಮೇಲ್ ಹಂತದಲ್ಲಿ ಸಾಕಷ್ಟು ಪ್ರಕರಣಗಳು ಇದಾವೆ, ಸಾಕಷ್ಟು. ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಮೇಲ್ ಹಂತದಲ್ಲಿ ಹೇಳ್ಬೇಕಾದ್ರೆ ದೊಡ್ಡ ಹಂತದಲ್ಲಿ ದೊಡ್ಡ ರೀತಿಯ ಪ್ರಕರಣಗಳು ಅದಾವ. ಬಟ್ ಏನಂತಂದ್ರ ಅದನ್ನ ನಾವು ಇನ್ನೂ ಇಷ್ಟು ಏನಪ್ಪಾ ಅಂದ್ರೆ ಆಳವಾಗಿ ಇನ್ನೊಮ್ಮೆ ಕಾರ್ಯಾಚರಣೆ ಮಾಡ್ತೀವಿ. ಯಾಕಂದ್ರೆ ಪಕ್ಷದ ಮೇಲೆ ಒಂದಿಷ್ಟು ಬೇರೆ ಬೇರೆ ತರಕ್ಕೆ
ಉದ್ದೇಶಪೂರ್ವಕವಾಗಿ ಪ್ರಕರಣಗಳು ದಾಖಲಿಸುವುದೆಲ್ಲ ಮಾಡೋದ್ರಿಂದಾಗಿ ನಾವು ಏನಪ್ಪಾ ಅಂದ್ರೆ ಒಂದು ಹತ್ತಿನ ಕಣ್ಣು ಇಡುವಂತ ವಿಚಾರಗಳನ್ನ ಮಾಡ್ತಿದ್ವಿ. ಇದು ದೊಡ್ಡ ಮಟ್ಟದಲ್ಲಿ ಇದೆ, ಗಡಿ ಭಾಗದಲ್ಲಿ ಅಂತೂ ಹೇಳ್ಬಾರ್ದು ಹೌದಾ, ಯಾಕಂದ್ರೆ ಸಾಕಷ್ಟು ದಿನಕ್ಕೆ ಒಂದು 5-10,000 20,000 ಮಿನಿಮಮ್ ಅವ್ರು ಅಷ್ಟು ಕಲೆಕ್ಟ್ ಮಾಡ್ತಾರೆ ಅವನ್ನ. ಖಂಡಿತ ಸರ್, ನಿಮ್ಮ ಕಾರ್ಯಗಳು ಅಭಿನಂದನೀಯ. ಧನ್ಯವಾದ ಅಶ್ವಿಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.